ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ರಾಜ್ಯಾಧ್ಯಕ್ಷರು ಆದ ಡಿಪಿಕೆ ಪರಮೇಶ್ ಅವರ ಗೃಹ ಪ್ರವೇಶದಲ್ಲಿ ಕರ್ನಾಟಕ ಕಾವಲು ಪಡೆಯ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ರವರು ಭಾಗವಹಿಸಿ ವಿಶೇಷವಾಗಿ ಗೃಹ ಪ್ರವೇಶದಲ್ಲಿ ಮಹನೀಯರ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ. ಇದರಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸಿದ್ದರಾಮೇಶ್ವರ ಹಾಗೂ ಗೌತಮ್ ಬುದ್ಧರ ಪ್ರತಿಮೆ ಅನಾವರಣ ಮಾಡುವುದರ ಮೂಲಕ ಮಾದರಿಯಾಗಿ ಗೃಹ ಪ್ರವೇಶ. ಈ ಸಂದರ್ಭದಲ್ಲಿ ಎ ಅಬ್ದುಲ್ ಮಾಲಿಕ್ ಗೌತಮ್ ಬುದ್ಧರ ಪ್ರತಿಮೆ ಉದ್ಘಾಟನೆ ಮಾಡುವುದರ ಮುಖಾಂತರ ಮಾತನಾಡಿ, ಡಿಪಿಕೆ ಅವರು ಹೋರಾಟದಲ್ಲೂ ವಿಭಿನ್ನ, ಗೃಹ ಪ್ರವೇಶವನ್ನು ಕೂಡ ವಿಭಿನ್ನವಾಗಿದೆ ಅಂತ ಶುಭ ಹಾರೈಸಿದರು. ಆತ್ಮೀಯ ಕನ್ನಡದ ಮನಸ್ಸುಗಳೇ, ಇವತ್ತು ನಮ್ಮ ತುಂಬ ಆಪ್ತ ಗೆಳೆಯರು ಮೈಸೂರು ಭಾಗದಲ್ಲಿ ಒಳ್ಳೆಯ ಹೋರಾಟಗಾರರು ಡಿಪಿಕೆ ಪರಮೇಶ್, ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಅಂದರೆ ನಿಜಕ್ಕೂ ನನಗೆ ಭಾಳ ಖುಷಿಯಾಗುತ್ತೆ. ಅವರ ಒಂದು ಹೋರಾಟಗಳು ಪ್ರತಿಯೊಂದು ನಾನು ಗಮನಿಸ್ತಾ ಇರ್ತೀನಿ, ಒಳ್ಳೆ ಹೋರಾಟಗಾರರು. ಹಾಗಾಗಿ ಇವರು ಇವತ್ತು ಅವರ ಒಂದು ಗೃಹ ಪ್ರವೇಶಕ್ಕೆ ನಾವು ಗುಂಡ್ಲುಪೇಟೆಯಿಂದ ಕರ್ನಾಟಕ ಕಾವಲು ಪಡೆ ಅಧ್ಯಕ್ಷ ಅಬ್ದುಲ್ ಮಾಲಿಕ್ ಅಂತ ನನ್ನ ಹೆಸರು, ಗುಂಡ್ಲುಪೇಟೆಯಿಂದ ಬಂದಿದ್ದೇವೆ. ಹಾಗೆ ನಮ್ಮ ಹಿರಿಯ ಕನ್ನಡ ಪರ ಹೋರಾಟದ ಬ್ರಹ್ಮಾಂಧರು ಕೂಡ ಬಂದಿದ್ದಾರೆ. ಈ ಒಂದು ಗೃಹ ಪ್ರವೇಶಕ್ಕೆ ಬಂದು ನೋಡಿದಾಗ ಇಲ್ಲಿ ಪ್ರತಿಮೆಗಳ ಅನಾವರಣ ಮಾಡಿದಾಗ ನಮಗೆ ಬಹಳ ನಿಜಕ್ಕೂ ಒಂದು ಆಶ್ಚರ್ಯಕರವಾದ ಒಂದು ಸಂಗತಿಯಾಗಿದೆ. ಇವರ ಮಾರ್ಗದಲ್ಲಿ ಎಲ್ಲರೂ ಕೂಡ ಇದೇ ರೀತಿ ಮಹನೀಯರನ್ನ ನೆನೆಸ್ಕೊಳ್ಳುವಂಥ ಒಂದು ಕೆಲಸಗಳನ್ನ ಎಲ್ಲರೂ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಮೂಲಕ ಅವರಿಗೆ ಭಗವಂತ ಆಯುಸ್ಸು, ಆರೋಗ್ಯ, ಸಕಲ ಸಂಪತ್ತು, ಹೋರಾಟದ ಶಕ್ತಿ ಇನ್ನೂ ನೀಡಲಿ ಅಂತ ನಾನು ಕೇಳ್ಕೊತಾ ಏನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಕನ್ನಡ. ರಮೇಶ್ ಅವರೇ, ಈ ದಿನ ನಿಮ್ಮ ಗೃಹ ಪ್ರವೇಶದ ಆಹ್ವಾನಿಸಿದ್ದೀರಿ. ವಿಶೇಷವಾಗಿ ನೀವು ಗೃಹ ಪ್ರವೇಶವನ್ನು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ. ಜನ ಮಹನೀಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸಿದ್ದರಾಮೇಶ್ವರರು ಮತ್ತು ಗೌತಮ್ ಬುದ್ಧ ಇಂಥ ಅವರ ಒಂದು ಫೋಟೋವನ್ನು ಅನಾವರಣ ಮಾಡಿ ನಿಮ್ಮ ಕಾಂಪೌಂಡ್ನಲ್ಲಿ ಅನಾವರಣ ಮಾಡಿರ್ತಕ್ಕಂಥ ಎಲ್ಲರಿಗೂ ಒಂದು ರೀತಿಯ ಉತ್ತೇಜಿತವಾಗಿದೆ, ಸ್ಫೂರ್ತಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕನ್ನಡಿಗರು ಇಂಥ ಮಹನೀಯರ ಫೋಟೋಗಳನ್ನು ತಮ್ಮ ಮನೆಗಳಲ್ಲಿ ಅಳವಡಿಸಿಕೊಂಡು ಅವರ ತತ್ವ ಮತ್ತು ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅವರು ಹೋದ ಮಾರ್ಗದಲ್ಲಿ ನಾವು ಹೋದರೆ ಅವರು ಕೊಡ್ತಕ್ಕಂಥ ಗೌರವ ಅಷ್ಟೇ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕನ್ನಡಿಗರು ಇಂಥ ಒಂದು ಕಾರ್ಯಕ್ರಮವನ್ನು ಉದಾಹರಣೆಗೆ ತಗೊಂಡು ನೀವು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ವ್ಯಕ್ತಿತ್ವ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ಭಾವಿಸ್ತಾ, ಡಿಪಿಕೆ ರಮೇಶ್ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ, ದೇವರು ಇನ್ನೂ ಹೆಚ್ಚಿನ ದೊಡ್ಡ ದೊಡ್ಡ ಮನೆಯನ್ನು ಕಟ್ಟುವಂಥ ಒಂದು ಆಶೀರ್ವಾದವನ್ನು ನೀಡಲಿ ಅಂತ ಅವರಿಗೆ ಅನಿಸುತ್ತಾ ನಾನು ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಎಲ್ಲ ನೀರು ಕೊಟ್ಟಂತ ಮಹನೀಯರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಡಿಪಿಕೆ ಪರಮೇಶ್ ಅವರ ಮನೆಯ ಗೃಹ ಪ್ರವೇಶದ ಅಂಗವಾಗಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಏನು ವಿಶೇಷ ಏನು ಅಂತಂದರೆ, ನಮ್ಮ ಡಿಪಿಕೆ ಪರಮೇಶ್ ಅವರು ಹೋರಾಟದಲ್ಲೂ ವಿಭಿನ್ನ, ಆದರೆ ಮನೆಯನ್ನು ವಿಶೇಷವಾಗಿ ಮನೆ ಕಟ್ಟಿರೋದ್ರಲ್ಲೂ ವಿಭಿನ್ನ. ಯಾಕಂತಂದರೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ನೆನೆಸ್ಕೊಳ್ಳುವಂತಹ ಮತ್ತು ಪ್ರತಿ ಮನೆಯಲ್ಲೂ ಅವ್ರ ಫೋಟೋ ಇಟ್ಟು ಪೂಜೆ ಮಾಡುವಂತಹ ಮಹಾನ್ ಕಾರ್ಯಗಳನ್ನು ಮಾಡಿ ಹೋಗಿರುವಂತಹ ನಮ್ಮ ಮಹಾರಾಜರ ಮೈಸೂರು ಮನೆತನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಭಾವಚಿತ್ರವನ್ನು ಅವರ ಮನೆಯ ಕಾಂಪೌಂಡ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಹಾಕಿ ಅವರನ್ನು ಸ್ಮರಿಸ್ತಾ ಇರೋದು ಇದು ಭಾಳ ಖುಷಿಯ ವಿಚಾರ. ಇವತ್ತು ಮಹಾರಾಜರನ್ನು ಅವರು ಮಾಡಿರುವಂಥ ಸೇವೆಯನ್ನು ಸಾಕಷ್ಟು ಜನ ಮರೆತು ಒಂದು ಕಾಲಘಟ್ಟ ಕಳೆಯುವಂಥ ಸಮಯದಲ್ಲಿ ಇಂತಹ ನಮ್ಮ ಹೋರಾಟಗಾರರು ಅವರನ್ನು ನೆಂದು ಇವತ್ತು ಅವರ ಭಾವಚಿತ್ರವನ್ನು ಅವರ ಮನೆಯ ಕಾಂಪೌಂಡ್ನಲ್ಲಿ ಹಾಕಿಸಿ ಅವರನ್ನು ನೆನೆಯುವಂಥ ಕೆಲಸವನ್ನು ಸಾವಿರಾರು ಜನಕ್ಕೆ ಒಂದು ಮಾರ್ಗದರ್ಶನವಾಗಿ ಒಂದು ಪ್ರೇರಣೆಯಾಗಿ ಮಾಡಿರುವಂಥ ಕೆಲಸಕ್ಕೆ ಪರಮೇಶ್ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ, ಇನ್ನು ಈ ತರಹದ ಘಟನೆಗಳು ಸಾಕಷ್ಟು ಪ್ರತಿ ಮನೆಯಲ್ಲೂ ಅವರ ಭಾವಚಿತ್ರ ಇಡಬೇಕು. ಯಾಕಂತಂದರೆ ಇವತ್ತು ಮಹಾರಾಜ
ಕೃಷ್ಣರಾಜರು ಮೈಸೂರು ಭಾಗಕ್ಕಿರ್ಬೋದು, ಕರ್ನಾಟಕ ಇರ್ಬೋದು ಕೊಟ್ಟಿರೋದು ಅಂತಿಂತ ಕೊಡುಗೆಗಳಲ್ಲ. ನಮ್ಮ ತಲೆಮಾರುಗಳು 5-6 ತಲೆಮಾರುಗಳು ಹೋದ್ರು ಈ ಭೂಮಿ ಇರಗಂಟ್ಲು ಅವರು ಕೊಟ್ಟಿರುವಂತಹ ಯೋಜನೆಗಳು, ಅವ್ರು ಕೊಟ್ಟಿರುವಂತಹ ಕಾರ್ಯಕ್ರಮಗಳು ಶಾಶ್ವತವಾಗಿ ಉಳಿತವೆ. ಹಾಗಾಗಿ ನಾವೆಲ್ಲರೂ ಸಹ ಮಾಡಬೇಕಾಗಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಭಕ್ತಿಪೂರ್ವಕವಾಗಿ ಅವ್ರಿಗೆ ನಮನವನ್ನು ಸಲ್ಲಿಸ್ತಾ ಪ್ರತಿ ಮನೆಯಲ್ಲೂ ಅವರೊಂದು ಫೋಟೋವನ್ನು ಇಡುವಂಥ ಕೆಲಸಗಳಾಗಬೇಕು. ಆ ಅಂತ ಮೊದಲನೇ ಹೆಜ್ಜೆಯನ್ನು ನಮ್ಮ DPK ಪರಮೇಶ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಕಾಂಪೌಂಡ್ಗೆ ಅವರ ಸಾಧನೆಯನ್ನು ಸ್ಮರಿಸಿ ಒಂದು ಭಾವಚಿತ್ರವನ್ನು ಹಾಕಿದ್ದಾರೆ. ಅವ್ರಿಗೆ ಶುಭವಾಗಲಿ. ನಮಸ್ಕಾರ. ಕನ್ನಡ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ ಮಾತನಾಡಿದ್ರು. ಇದೇ ವೇಳೆ ಹಲವು ಗಣ್ಯರು ಭಾಗವಹಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜದ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.